ಆಗ್ಬಿಡ್ತು ಅಂತಾರೆ ಸ್ಕೂಲಲ್ಲಿ ಏನ್ ಹೇಳ್ತಾರೆ ಅಂತ. ಚಿಕ್ಕಪೇಟೆಯಲ್ಲಿ ನಾವೇನು ಡ್ರೆಸ್ ತಗೊಂಡು ಬನ್ನಿ ಬನ್ನಿ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಗೇಶ್ ವ್ಲಾಗ್ಸ್. ಫ್ರೆಂಡ್ಸ್, ನಾನು ನಿನ್ನೆ ಚಿಕ್ಕಪೇಟೆಗೆ ಹೋಗಿ ಬಂದಿದ್ನಲ್ವಾ, ಊಟ ಮಾಡಿ ಮಲಗೋದು ಲೇಟ್ ಆಗ್ಬಿಡ್ತು. ಅರೌಂಡ್ 12 ಗಂಟೆ ಆಗ್ಬಿಡ್ತು. ಅದಕ್ಕಾಗಿ ನಾನು ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದಕ್ಕಾಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಅರೌಂಡ್ ಒಂದು 9 o'clock ಆಗಿದೆ. ಈಗ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ನಾನು ಇನ್ನೂ ಟಿಫನು ಕೂಡ ಏನು ಮಾಡಿಲ್ಲ. ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಬಂದು ಏನಂತಾರೆ ಸ್ಕೂಲಲ್ಲಿ ಏನು ಹೇಳ್ತಾರೆ ಅಂತ ನೋಡಬೇಕು. ಅದಾದ್ಮೇಲೆ ಬಂದು ಟಿಫನಿಗೆಲ್ಲ ರೆಡಿ ಮಾಡಿ ಅಡುಗೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಗನಿಗೆ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟು ನಾವು ಟೀ ಎಲ್ಲ ಕುಡ್ಕೊಂಡು ರೆಡಿಯಾಗಿದ್ವಿ, ಹೊರಡಬೇಕು. ಈಗ ಸ್ಕೂಲಿಂದ ಬಂದು ಒಂದು ಹಾಫ್ ಅನ್ ಅವರ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಬಂದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಚಿಕ್ಕಪೇಟೆಯಲ್ಲಿ ನಾವೇನೇನು ಶಾಪಿಂಗ್ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವತ್ತು ಫುಲ್ ಡೇ ಬ್ಲಾಗ್ ಹೇಗಿರುತ್ತೆ ಅಂತ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಓಕೆನಾ? ಈಗ ಸ್ಕೂಲ್ ಹತ್ರನೂ ಕೂಡ ಹೋಗಿ ಬಂದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೇನೆ ನಾನೇನೇನ್ ತಂದಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಕುತ್ಕೊಂಡಿದೀನಿ. ಮೊದಲನೇದಾಗಿ ಗ್ರಾಸ್ ತಗೊಂಡ್ ಬಂದಿದ್ದೀನಿ ನಾನು. ಇದು ಬಂದು ದೊಡ್ಡದಿದೆ ಗ್ರಾಸ್. ಡ್ರೆಸ್ ತಗೊಂಡೆ ಫ್ರೆಂಡ್ಸ್. ಇದು ಬಂದು ಕಾಟನ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ತೋರಿಸ್ತೀನಿ. ಇದು ಬಂದು ಟಾಪ್ ಪೀಸು ನೋಡ್ಬೋದು ನೀವು, ಆರೆಂಜ್ ಕಲರ್ ಅಲ್ಲಿ ಇದೆ. ಮತ್ತೆ ಅದಕ್ಕೆ ಪ್ಯಾಂಟ್ ಬಂದಿದೆ. ಆಮೇಲೆ ವೇಲ್ ಕೂಡ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು ನನಗೆ ಅರೌಂಡ್ 950 ಹತ್ರ ಬಂತು. ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್. ಇದು ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಅಂಡ್ ಪ್ಯೂರ್ ಕಾಟನ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಿದೆ ಗೊತ್ತಿಲ್ಲ. ಆಮೇಲೆ ನಾನು ಡೈಲಿ ವೇರಿಗೆ ಅಂತ ಹೇಳ್ಬಿಟ್ಟು ಈ ಪ್ಯಾಂಟ್ನ ತಗೊಂಡಿರೋ ಅಂಥದ್ದು. ಇದು ಬಂದು ನನಗೆ ಒಂದು 350 ಬಿತ್ತು. ನೋಡ್ಬೋದು ನೀವು, ಡೈಲಿ ವೇರಿಗೆ. ನನಗೆ 2 ಪ್ಯಾಂಟ್ನ ತೊಗೊಂಡಿದ್ದೀನಿ ಸೇಮ್ ಅದೇ ಥರ. ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು, ಕ್ವಾಲಿಟಿನೂ ಸೂಪರ್ ಆಗಿದೆ. ಒಂದು ಬಂದು ಇದು ನನಗೆ 350 ಬಿತ್ತು ಒಂದಕ್ಕೆ. 2ರಿಂದ 700 ಆಯಿತು. ಅದಾದಮೇಲೆ ನಾನು ಸ್ಯಾರಿ ಕೂಡ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸ್ಯಾರಿ. ಈ ಥರ ಇದೆ ಡಿಸೈನು, ನೋಡ್ಬೋದು ನೀವು. ತುಂಬ ಕ್ವಾಲಿಟಿಯಾಗೂ ಇದೆ. ಇದಕ್ಕೆ ಬಂದು ನಾನು 1200 ಕೊಟ್ಟೆ. ತುಂಬ ಚೆನ್ನಾಗಿದೆ ಪೀಸ್ ಇದು ಮೆಟೀರಿಯಲ್. ಇದಾದಮೇಲೆ ನನಗೆ ಮೇಯ್ನು ಕಿಚನಿಗೆ ಐಟಮ್ಸ್ ಬೇಕಿತ್ತು. ಯಾಕಂದರೆ ನನಗೆ ಪಾತ್ರೆ ಎಲ್ಲ ತುಂಬ ಹಳೇದಾಗ್ಬಿಟ್ಟಿತ್ತು. ಅದಕ್ಕಾಗಿ ಪಾತ್ರೆ ಕೂಡ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಿಚನ್ ಪಾತ್ರೆನೂ ಕೂಡ ತಂದಿದ್ದೀನಿ. ಮತ್ತು ಇದನ್ನು ನಾವು ಬಾಕ್ಸಲ್ಲಿ ತಂದರೆ ಜಾಸ್ತಿ ಆಗುತ್ತೆ ಲಗೇಜ್ ಅಂತ ಹೇಳ್ಬಿಟ್ಟು ಬಾಕ್ಸೆಲ್ಲೂ ಅಲ್ಲೇ ಶಾಪಲ್ಲಿ ಕೊಟ್ಬಿಟ್ಟು ನಾವು ಕವರ್ಗೆ ಅಲ್ಲಿ ತಂದಿರೋ ಅಂಥದ್ದು. ಯಾಕಂದರೆ ಹೋಗಿದ್ದು ಬೈಕಲ್ಲಲ್ವ, ಅದಕ್ಕಾಗಿ. ನಾನು ಈ ಥರ ಕಡಾಯಿ ತೊಗೊಂಡಿದ್ದೀನಿ. ನೀವು ನೋಡಿರ್ಬೋದು ನನ್ನ ವಿಡಿಯೋಗಳಲ್ಲಿ. ನನ್ನ ಕಿಚನ್ಗೆ ಯೂಸ್ ಮಾಡೋ ಪಾತ್ರೆ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ಅದಕ್ಕಾಗಿ ಹಾಗೇನೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಕಡಾಯಿ ತಂದಿರೋ ಅಂಥದ್ದು. ಇದು ಬಂದು ಟ್ರಿಪಲ್ ಕಡಾಯಿ ಅಂತ ಕರೀತಾರಂತೆ. ಇದಕ್ಕೆ ಹೆಸರು ಅಂಗಡಿಯವರು ಹೇಳಿದ್ರು, ಶಾಪ್ ಅವರು. ನನಗೂ ಕೂಡ ಗೊತ್ತಿರಲಿಲ್ಲ. ಇದು ಬಂದು ನನಗೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ 3500 ಸಮಥಿಂಗ್ ಇತ್ತು. ನನಗೆ ಅಲ್ಲಿ ಮಾರ್ಕೆಟಲ್ಲಿ ಹಾಗೆ ನೋಡೋಣ ಅಂತ ನೋಡ್ತಾ ಇರಬೇಕಾದ್ರೆ ನನಗೆ ಕಡಿಮೆಗೆ ಸಿಕ್ತು. ಇದು ಎಷ್ಟು ಕೊಟ್ವಿ ಇದಕ್ಕೆ ನಾವು? 1500. ಅಷ್ಟು ಕಡಿಮೆಲೆ ಸಿಕ್ತು. ಕಂಪ್ನಿ ಕೂಡ ತುಂಬ ಚೆನ್ನಾಗಿದೆ. ಇದು ಇಂಡಸ್ ವ್ಯಾಲಿ ಅವ್ರದೆಲ್ಲ ಕಂಪ್ನಿದು ಬ್ರ್ಯಾಂಡ್ ಬರುತ್ತಲ್ಲ, ಅದೇ ತರನೇ ಇದೆ. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೆವಿ ಕ್ವಾಲಿಟಿ ಕೂಡ ನೋಡ್ಬೋದು ನೀವು.
ಬ್ಯಾಕ್ ಸೈಡ್ ಈ ತರ ಇದೆ. ಒಂದ್ಸಲ ನಾವು ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೇನೆ ಇದು ತುಂಬಾ ವರ್ಷ ಕೂಡ ನಾವು ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಯಾಕಂದ್ರೆ ನಾನ್ ಸ್ಟಿಕ್ ಇಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ತರ ಒಂದೇ ಸಲ ನಾವು ಇನ್ವೆಸ್ಟ್ ಮಾಡಿ ತಗೊಂಡ್ಬಿಟ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಅದಕ್ಕಾಗಿ ಇದೊಂದು ತಂದೆ. ಅದಾದ್ಮೇಲೆ ನನಗೆ ಮುಖ್ಯವಾಗಿ ಇವೆರಡು ಬೇಕಿತ್ತು. ಅದಕ್ಕಾಗಿ ಇವೆರಡು ತಗೊಂಡ್ ಬಂದೆ. ಮತ್ತೆ ಫ್ರೈ ಪ್ಯಾನು ಕೂಡ ತಗೊಂಡ್ ಬಂದೆ. ಇದು ಬಂದು ಅರೌಂಡ್ ನೋಡ್ಬೋದು ನೀವು 3275 ಇದೆ MRP. ಆನ್ಲೈನಲ್ಲೂ ಕೂಡ ತುಂಬಾ ಜಾಸ್ತಿ ಇತ್ತು. ನಾನಲ್ಲಿ ಇದಕ್ಕೆ 1200 ಕೊಟ್ಟೆ ಅಷ್ಟೇನೆ. ನನಗೆ ಅರೌಂಡ್ 2ರಿಂದ 2700 ಬಿತ್ತಿದೆ. 2ರಿಂದ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೇಮ್ ಎರಡು ಒಂದೇ ಕಂಪ್ನಿ, ರೆಡ್ ಬೆರಿ ಕಂಪ್ನಿ. ಇದು ನೋಡ್ಬೋದು ನೀವು, ಹೆವಿ ಇದೆ, ಹೆವಿ. ಮುಖ್ಯವಾಗಿ ಬೇಕಾಗಿರೋಂಥದ್ದು ಇದು 2 ಪೀಸ್ ನಂಗೆ ತುಂಬಾ ಮುಖ್ಯವಾಗಿ ಬೇಕಾಗಿತ್ತು. ನನಗೆ ಇದು ಕಿಚನ್ಗೆ ಲೈಟ್ ಬೇಕಿತ್ತು, ಅದಕ್ಕಾಗಿ ಲೈಟ್ ತಂದಿರೋ ಅಂಥದ್ದು. ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಅರೌಂಡ್ ಇದಕ್ಕೆ ನನಗೆ ಒಂದು 300 ಬಿತ್ತು ಇದು ಫುಲ್ ಸೆಟ್ಟಿಗೆ. ಆಮೇಲೆ ನಾನು ಇದೊಂದು ಕಿಚನ್ದು ಇದು ಕವರ್ ತಗೊಂಡೆ, ನನಗೆ ಬೇಕಿತ್ತು ಅದಕ್ಕೆ. ಅದಾದ್ಮೇಲೆ ನನಗೆ ಇದು ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ತುಂಬಾ ಇಷ್ಟ ಆಯ್ತು, ತುಂಬಾ ಕ್ಯೂಟ್ ಆಗಿದೆ. ಅದಕ್ಕಾಗಿ ಇದನ್ನ ತಗೊಂಡೆ ನಾನು. ಮತ್ತು ತುಂಬಾ ಇಷ್ಟ ಆಯ್ತು. ಇದು ಬಂದು ಆರೆಂಜ್, ಮತ್ತೆ ಆರೆಂಜ್ ಇದು ನೋಡಿ. ಇದು ವಾಶ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ವಾಶ್ ಮಾಡಿದ್ರೆ ಇದೆಲ್ಲ ಕಟ್ ಆಗ್ಬಿಡುತ್ತೆ. ಚೆನ್ನಾಯ್ತಲ್ಲ. ಎಲ್ಲ ನಾನು ಇದೊಂದು ತಗೊಂಡೆ, ಇದು ನನಗೆ ಬೇಕಿತ್ತು, ಅದಕ್ಕಾಗಿ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಾರ್ಕೆಟಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿದ್ರೆ ತುಂಬಾ ವೆರೈಟೀಸ್ ಇದೆ. ಏನು ನೋಡಿದ್ರು ತಗೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ವೆರೈಟೀಸ್ ಇದೆ. ನಾನು ನಮ್ಮನೆಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾತ್ರ ತಂದಿರೋ ಅಂಥದ್ದು. ಆಮೇಲೆ ಅವ್ರು ಕರೀತಾರೆ ಬನ್ನಿ ಬನ್ನಿ ಅಂತ ಕೂಡ, ತುಂಬ ಶಾಪಲ್ಲಿ ಕರೀತಾರೆ, ಬನ್ನಿ ಇಲ್ಲಿ ತಗೊಬನ್ನಿ ಅಂತ ಹೇಳ್ಬಿಟ್ಟು. ಅವರು ವಿಸಿಟಿಂಗ್ ಕಾರ್ಡ್ ಥರ ಬರುತ್ತಲ್ಲ, ಅದನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ಅದರಿಂದ ಅವ್ರಿಗೆ ಏನಾದರೂ ಆಫರ್ ಕೊಡ್ತಾರೆ ಅಂತ ಹೇಳಿರ್ತಾರೆ ಅನ್ಸುತ್ತೆ ಅಂಗಡಿಯವರು. ಅದಕ್ಕಾಗಿ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ತುಂಬಾ ನಾನು ಇಷ್ಟಪಟ್ಟು ನಂಗೆ ಇದು ಮೇನ್ ಬೇಕಾಗಿದ್ದು. ಇದೊಂದು ತಗೊಂಡೆ. ಅದಾದ್ಮೇಲೆ ಇದೊಂದು ತಗೊಂಡ್ ಬಂದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇದು ಬಂದು ಅರೌಂಡ್ ನನಗೆ 800 ಬಿತ್ತು. 2ರಿಂದ 800, ಒಂದು ಬಂದು 400, 2ರಿಂದ 800 ಬಿತ್ತು. ಹಾಗೆ ಇದು ಬಂದು 100 ರುಪೀಸ್, ಇದು ಕೂಡ 200 ರುಪೀಸ್ ಇದು. ಇಷ್ಟ ಆಯ್ತು ಇದು ಡಿಸೈನ್. ಇದು ಬರೀ ಇದು ಮಾತ್ರ ಬಂದಿದೆ, ಇಯರಿಂಗ್ಸ್ ಏನು ಬಂದಿರಲಿಲ್ಲ. ನೋಡ್ಬೋದು ನೀವು, ಇದನ್ನು ತಂದಿರೋ ಅಂಥದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಫ್ರೆಂಡ್ಸ್ ಬಂದು ಪ್ರೈಸ್ ಬಂದು ಇದು ಬಂದು ನನಗೆ 1050 ಹೇಳಿದ್ರು. ನಾನು ಇದಕ್ಕೆ 900 ಕೊಟ್ಟೆ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಆಂಟಿಕ್ ಜ್ಯುವೆಲರ್ಸ್ ಹಾಗೇನೆ. ಮತ್ತೆ ನಾನು ಇಯರಿಂಗ್ಸ್ ನೋಡಿದೆ ಫ್ರೆಂಡ್ಸ್. ನಾನು ಇಯರಿಂಗ್ಸ್ಗಳನ್ನ ಸ್ವಲ್ಪ ಜಾಸ್ತಿ, ನನಗೆ ತುಂಬ ಇಷ್ಟ ಆಗುತ್ತೆ ಇಯರಿಂಗ್ಸ್ ಎಲ್ಲ ವೇರ್ ಮಾಡೋದಕ್ಕೆ. ಅದಕ್ಕಾಗಿ ನೋಡಿದೆ. ನನಗೆ ಅಲ್ಲಿ ಅಷ್ಟು ಯಾವುದಕ್ಕೂ ಏಕೋ ಕಂಫರ್ಟಬಲ್ ಅನಿಸ್ಲಿಲ್ಲ. ಎಲ್ಲ ದೊಡ್ಡದಿತ್ತು. ನನಗೆ ಇದು ಒಂದೇ ಅಲ್ಲಿ ಕಂಫರ್ಟಬಲ್ ಅನಿಸಿತ್ತು. ಇದೊಂದು ತೊಗೊಂಡಿದ್ದೀನಿ ನೋಡಿ. ಇದು 100 ರುಪೀಸ್ ಅಷ್ಟೇ. ಇದು ಅಮ್ಮ ಚೆನ್ನಾಗೈತೆ, ಅಮ್ಮ ಚೆನ್ನಾಗಿದೆಯೇನು? ನಾನೇ ತಗೋಬಾರ್ದು. ಎಷ್ಟೈತೆ? ನಾನು ಹುಡುಗಿ ಮಗ್ನೆ, ನೀನ್ ಹುಡುಗ ಅಲ್ವಾ? ಬೈ
ಏನೋ ಏನೋ ಹೇಳ್ತಾರೆ ಅಂದ್ರೆ ಫ್ರೆಂಡ್ಸ್, ನಾನು ಚಿಕ್ಕ ತಿರುಪತಿಗೆ ಹೋದಾಗ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಗೊತ್ತಾ, ಇಯರಿಂಗ್ಸ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಇದು ಕೂಡ ಅದರಲ್ಲಿ ಒಂದು ನಾನು ವೇರ್ ಮಾಡಿರೋದೀಗ. ಅದು ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಈಗ ನನ್ನ ಮಗ ಹೇಳ್ತಾ ಇದ್ದಾನೆ, ನೀನು ಮುಂಚೆನೂ ಇಯರಿಂಗ್ಸ್ನ ತೊಗೊಂಡಿದ್ಯಲ್ಲ, ಈಗಲೂ ತೊಗೊಂಡಿದ್ಯಾ ನೀನು ಅಂತ ಏನೋ ಹೇಳ್ತಾ ಇದ್ದಾನೆ. ಶುರು ಅದಾದ್ಮೇಲೆ ಫ್ರೆಂಡ್, ಈಗ ಸಮ್ಮರ್ ಸೀಸನ್ ಬರ್ತಾ ಇದೆಯಲ್ಲ, ತುಂಬಾ ಸೆಕೆ ಅನ್ಸುತ್ತಲ್ವಾ, ಅದಕ್ಕಾಗಿ ನಾನು ನೈಟೀಸ್ನ ತಗೊಂಡ್ ಬಂದಿಟ್ಟು, ನಾನು ಜಾಸ್ತಿ ನೈಟೀಸ್ ವೇರ್ ಮಾಡೋದಿಲ್ಲ, ಈ ತರ ಸಮ್ಮರ್ ಟೈಮಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 2 ನೈಟೀಸ್ ತಗೊಂಡ್ ಬಂದೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಇದು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಾಣಿಸ್ತೈತಾ, ತುಂಬ ಚೆನ್ನಾಗಿದೆ ನೈಟಿ. ಇದು ಒಂದು ಬಂದು 250 ಅಷ್ಟೇನೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದು ಚೆನ್ನಾಯ್ತಲ್ಲ, ಇದೊಂದು ತೊಗೊಂಡೆ ಫ್ರೆಂಡ್ಸ್. ಇದು ಅಷ್ಟೇ 250, ಕಾಟನ್ ಮೆಟೀರಿಯಲ್. ಇದು ಬಂದು ಇದು 2ರಿಂದ 500 ಆಯಿತು. ಅದಾದಮೇಲೆ ನೈಪಾಲಿಶ್ ಇರಲಿಲ್ಲ ಅಂತೇಳಿ ನಾನು ನೈಪಾಲಿಶ್ ಜಾಸ್ತಿ ನಾನು ಯೂಸ್ ಮಾಡೋದಿಲ್ಲ, ಕಡಿಮೆ ಯೂಸ್ ಮಾಡೋದಂತೇಳಿ ಹಾಗೇನೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟ್ರಾಬೆರಿ ಮಾರ್ತಾ ಇದ್ರು ಫ್ರೆಂಡ್ಸ್. ನಾನು ನಿನ್ನೆ ಫ್ರಿಜ್ಗೆ ಇಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸ್ಟ್ರಾಬೆರಿ ತೊಗೊಂಡು ಬಂದ್ವಿ. ಅಲ್ಲಿ ಒಂದು 2 ಪ್ಯಾಕೆಟ್ಸ್ 100 ರೂಪೀಸ್ ಇತ್ತು. ನನಗೆ ಕೊಡ್ಬೋದು ಅಂತ ಅನ್ನಿಸ್ತು. ಆದರೆ ಇದು ನಮ್ಮ ಏರಿಯಾದ ತೊಗೊಂಡ್ರೆ 1 ಪ್ಯಾಕೆಟೇ 100 ರೂಪೀಸ್. ಹಾಗಾಗಿ ನಾನು 2 ಪ್ಯಾಕೆಟ್ನ ತೊಗೊಂಡು ಬಂದಿದ್ದೀನಿ. ನಾನು ಫ್ರಿಜ್ಗೆ ಇಡೋದು ಮರ್ತೋಗ್ಬಿಟ್ಟೆ. ಸ್ವಲ್ಪ ಇದಾದ್ಮೇಲೆ ಮತ್ತೆ ಅಲ್ಲಿ ಬೆಳ್ಳುಳ್ಳಿನೂ ಕೂಡ ತಂದೆ ಫ್ರೆಂಡ್ಸ್. ಅಂದರೆ ಚೆನ್ನಾಗಿತ್ತೆ ಅಂತೇಳಿ ತಂದೆ. ಇಲ್ಲಿ ಬಂದು ನಮ್ಮ ಏರಿಯಾದಲ್ಲಿ ಬಂದು kg per 300 ಇದೆ. ಮಾರ್ಕೆಟಲ್ಲಿ 160 ಇದೆ kg. ನಾನು 1/2 ಕಿಲೋ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದಿದ್ದೀನಿ. ಏನಿಲ್ಲ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಗೇನೆ ಡೇಟ್ಸ್ ಮತ್ತು ಬ್ಲ್ಯಾಕ್ ಬೆರೀಸ್ ತೊಗೊಂಡಿದ್ದೀನಿ. ಇದಕ್ಕೊಂದು 700 ಆಯಿತು. ನಾನು ಇವತ್ತು ಚಿಕ್ಕಪೇಟೆಯಿಂದ ತಂದಿರೋ ಅಂಥದ್ದು. ಇದನ್ನ ನಾನು ಯೂಸ್ ಮಾಡಿಕೊಂಡು ಹೇಗೆ ಯೂಸ್ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನಗೆ ಇಷ್ಟೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅರೌಂಡ್ ಒಂದು 7000 ಅಷ್ಟು ಬಿತ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿನೂ ಕೂಡ ನಂಗೆ ತುಂಬ ಇಷ್ಟ ಆಗಿದ್ದು ಆರೆಂಜ್ದ ಇದಿದೆಯಲ್ಲ, ಇದಂತೂ ತುಂಬ ಕ್ಯೂಟಾಗಿತ್ತು. ಇದು ಬಂದು 100 ರೂಪೀಸ್ ಅಷ್ಟೇ. ನೋಡಿ ತುಂಬ ಚೆನ್ನಾಗಿದೆ. ಎಲ್ಲಿಗೆ ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ಈ ಥರ ಚೆನ್ನಾಗಿ ಕಾಣಿಸ್ತೈತಾ? ಅಷ್ಟೇ ಫ್ರೆಂಡ್ಸ್, ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಇದನ್ನೆಲ್ಲ ನಾನು ಡೆಕೋರೇಟ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ನಾನಿವಾಗ ಕಿಚನ್ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಿಚನ್ ಹೋಮ್ ಟೂರ್ ಮಾಡೋದಕ್ಕೆ ಇಷ್ಟನ್ನೆಲ್ಲ ಪರ್ಚೇಸ್ ಮಾಡಿರೋ ಅಂಥದ್ದು. ಇಲ್ಲ, ನಾನು ನಾಳೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.